ಶಾರದಾಂಬೆ ದೇಗುಲಕ್ಕೆ ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿಯನ್ನು ಕೊಟ್ಟಿದ್ದಾರೆ. ಭೇಟಿಯನ್ನು ಕೊಟ್ಟು ವಿಶೇಷವಾಗಿರುವಂತಹ ಪೂಜೆಯನ್ನು ನೆರವೇರಿಸಿದ್ದಾರೆ. ಶೃಂಗೇರಿ ಶಾರದಾಂಬೆ ದೇಗುಲದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿಯನ್ನು ಕೊಟ್ಟಿದ್ದಾರೆ. ಕಾರ್ತ ವೀರ್ಯಾರ್ಜುನ ದೇವರಿಗೆ ಡಿಕೆಶಿ ವಿಶೇಷವಾಗಿರುವಂತಹ ಪೂಜೆಯನ್ನು ಸಲ್ಲಿಸಿದರು. ಇದೇ ಮೊದಲಿಗೆ ಡಿಕೆಶಿ ಕಾರ್ತ ವೀರ್ಯಾರ್ಜುನನಿಗೆ ಪೂಜೆಯನ್ನು ಸಲ್ಲಿಸಿದ್ದಾರೆ. ಅಧಿಕಾರ ಮತ್ತು ಶತ್ರು ಸಂಹಾರಕ್ಕಾಗಿ ಈ ರೀತಿಯ ಪೂಜೆಯನ್ನು ಮಾಡಲಾಗಿದೆ. ಇತ್ತೀಚೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಟೆಂಪಲ್ ರನ್ ಶುರು ಮಾಡಿದ್ದಾರೆ. ದೇವಸ್ಥಾನಗಳಿಗೆ ಭೇಟಿ ಕೊಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಸೊ ಮೊದಲ ಬಾರಿಗೆ ಕಾರ್ತ ವೀರ್ಯಾರ್ಜುನನಿಗೆ ಪೂಜೆಯನ್ನು ಸಲ್ಲಿಸಿದರು ಡಿಸಿಎಂ ಡಿಕೆ ಶಿವಕುಮಾರ್. ಶೃಂಗೇರಿಯ ಶಾರದಾಂಬೆ ದೇಗುಲದಲ್ಲಿ ಭೇಟಿಯನ್ನು ಕೊಟ್ಟು ಪ್ರಮುಖವಾಗಿ ಅಧಿಕಾರ ಮತ್ತು ಶತ್ರು ಸಂಹಾರಕ್ಕಾಗಿ ನಡೀತಾ ಇರುವಂಥ ವಿಶೇಷ ಪೂಜೆ. ಇತ್ತೀಚೆಗೆ ಏನು ನಡೀತಾ ಇದೆ, ಯಾವ ರೀತಿಯಾಗಿ ಬೆಳವಣಿಗೆ ಆಗ್ತಾ ಇದೆ ಅನ್ನೋದನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ದೇಗುಲದ ಗೋಡೆ ಮೇಲಿರುವಂಥ ದೇವರಿಗೆ ಡಿಕೆಶಿ ವಿಶೇಷವಾಗಿರುವಂಥ ಪೂಜೆಯನ್ನು ಸಲ್ಲಿಸಿದ್ರು. ಕಳೆದು ಹೋದ ವಸ್ತುವಿಗಾಗಿಯೂ ಇಲ್ಲಿ ವಿಶೇಷವಾಗಿರುವಂಥ ಪೂಜೆ ಮಾಡಲಾಗತ್ತೆ. ಏನಾದರೂ ಕಳೆದು ಹೋಯಿತು ಅಂತಂದರೆ ಒಂದು ಶ್ಲೋಕ ಇದೆ, ಅದನ್ನು ನೀವು ಹೇಳಿದ್ರೆ ಸಿಗತ್ತೆ ಅಥವಾ ವಾಪಸ್ ಮರಳಿ ಪಡಿಬಹುದು ಅನ್ನುವಂಥ ಒಂದು ಪ್ರತೀತಿ. ಶೃಂಗೇರಿ ಮಠದ ಆವರಣದ ನವಗ್ರಹ ಆಕಾರದ ದೇಗುಲದ ಗೋಡೆ ಅದು. ಆ ಗೋಡೆ ಮೇಲೆ ಇರುವಂಥ ಶಕ್ತಿಶಾಲಿ ಕಾರ್ತ ವೀರ್ಯಾರ್ಜುನ ವಿಗ್ರಹ ಇದೆ. ಅದನ್ನು ನೀವು ಗಮನಿಸ್ತಾ ಇದ್ದೀರಿ. ಇಲ್ಲಿ ಹೋಗಿ ಆ ಒಂದು ಶ್ಲೋಕ ಇರುತ್ತೆ, ಆ ಶ್ಲೋಕವನ್ನು ಪಠಿಸಿದರೆ ಅಥವಾ ಆ ಶ್ಲೋಕವನ್ನು ಹೇಳಿದ್ರೆ ನೀವು ಅಂದ್ಕೊಂಡಂಗೆ ಅಥವಾ ನೀವು ಕಳೆದುಕೊಂಡಿರುವಂಥ ವಸ್ತು ನಿಮಗೆ ಸಿಗತ್ತೆ ಅಂತ ನಂಬಿಕೆ. ಹಾಗಾಗಿ ದೇಗುಲದ ಗೋಡೆ ಮೇಲಿರುವಂಥ ದೇವರಿಗೆ ಡಿಕೆಶಿ ವಿಶೇಷವಾಗಿರುವಂಥ ಪೂಜೆಯನ್ನು ಸಲ್ಲಿಸಿದರು. ಕಳೆದು ಹೋದ ವಸ್ತುವಿಗಾಗಿಯೂ ಕೂಡ ಇಲ್ಲೇ ಅದೇ ಜಾಗದಲ್ಲಿ ಪೂಜೆಯನ್ನು ಮಾಡಲಾಗತ್ತೆ. ಶೃಂಗೇರಿ ಮಠದ ಆವರಣದ ನವಗ್ರಹ ಆಕಾರದ ದೇಗುಲದ ಗೋಡೆ ಅದು. ನಾವು ಏನು ಬೇಡ್ಕೋತೀವಲ್ಲ ಅದು ಸಿಗತ್ತೆ ಅಂತ ಭಕ್ತಾದಿಗಳು ಹೇಳ್ತಾರೆ. ಗೋಡೆ ಮೇಲೆ ಇರುವಂಥ ಶಕ್ತಿಶಾಲಿ ಕಾರ್ತ ವೀರ್ಯಾರ್ಜುನ ವಿಗ್ರಹ ಇದೆ. ಅದನ್ನು ವಿಶೇಷವಾಗಿರುವಂಥ ಪೂಜೆಯನ್ನು ಮಾಡ್ತಿರುವಂಥದ್ದು. ಇತ್ತೀಚೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಬೇರೆ ಬೇರೆ ಸ್ಥಳಗಳಿಗೆ ಹೋಗಿ ಪ್ರಸಿದ್ಧ ದೇವಸ್ಥಾನಗಳಿಗೆ ತೆರಳಿ ಪ್ರಮುಖವಾಗಿ ಇಲ್ಲಿ ಶತ್ರು ಸಂಹಾರಕ್ಕಾಗಿ ವಿಶೇಷ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಕಳೆದ ಒಂದು 3-4 ದಿನಗಳಿಂದ ರಾಜಕೀಯ ಬೆಳವಣಿಗೆ ಏನು ನಡೀತಾ ಇದೆ ಅನ್ನೋದನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಒಟ್ಟಿನಲ್ಲಿ ಕೆಲವೊಂದಿಷ್ಟು ಬಣ ಇದೆಯಲ್ಲ, ಅದೇ ಅಂದರೆ ಅವರದೇ ಗ್ಯಾಂಗ್ ಇರುವಂಥದ್ದು. ಕಾಂಗ್ರೆಸ್ ನಾಯಕರಲ್ಲಿ ಯಾವುದೇ ಕಾರಣಕ್ಕೂ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆಗಬಾರ್ದು ಅನ್ನುವಂಥ ಚರ್ಚೆ, ಅಂದರೆ ಈ ಡಿನ್ನರ್ ಪಾಲಿಟಿಕ್ಸ್ ಏನಿದೆಯಲ್ಲ ಅದು ಜೋರಾಗಿ ನಡೀತಾ ಇದೆ. ಅದರ ಮಧ್ಯೆ ದೆಹಲಿಯಲ್ಲಿ ಇದ್ದರು ಡಿಸಿಎಂ ಡಿಕೆ ಶಿವಕುಮಾರ್. ಪರಮೇಶ್ವರ್ ಅವರು ಕೂಡ ಒಂದು ಔತಣ ಕೂಟವನ್ನು ಕರೆದಿದ್ದರು. ಅವಾಗ ಹೈಕಮಾಂಡಿಂದ ಬೇಡ ಅಂತ ಬಂತು. ಅದಾದ ನಂತರ ಶುರು ಮಾಡಿದ್ದು ಇದೆಲ್ಲ ಈ ಅಧಿಕಾರ ಮತ್ತು ಶತ್ರು ಸಂಹಾರಕ್ಕಾಗಿ ನಡೀತಾ ಇರುವಂಥ ಪ್ರಮುಖ ವಿಶೇಷವಾಗಿರುವಂಥ ಪೂಜೆಗಳು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋ ಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.